ಬೆಂಗಳೂರಿನಲ್ಲಿ ಭೀಕರ ತ್ರಿಬಲ್ ಮರ್ಡರ್. ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿ ಭೀಕರ ದುರಂತ ಸಂಭವಿಸಿರೋದು. ಮೂವರನ್ನ ಕೊಂದು ಆತ್ಮಹತ್ಯೆಗೆ ಶರಣಾದಂತ ವ್ಯಕ್ತಿ ತಾಯಿ, ಅಜ್ಜಿ, ಮಾವನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ರನ್ನ ಕೊಲೆ ಮಾಡಲಾಗಿದೆ. ತ್ರಿವಳಿ ಕೊಲೆಯ ಬಳಿಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಪ್ರಶಾಂತ್. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಇವರೆಲ್ಲ ಒಂದೇ ಕುಟುಂಬಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಏನು ಅಸಮಾಧಾನ ಇತ್ತು, ಏನು ಬೇಸರ ಆಗಿತ್ತು ಫ್ಯಾಮಿಲಿಯಲ್ಲಿ ಗೊತ್ತಿಲ್ಲ. ಯಾಕಂದರೆ ಇದು ಹಾಗೆ ತನ್ನ ದ್ವೇಷ ಇನ್ನೊಂದು ಮತ್ತೊಂದು ಅಂತಲ್ಲ, ಒಂದೇ ಫ್ಯಾಮಿಲಿಯವರು. ಸೊ 3 ಜನನ ಸಾಯಿಸಿ ಕೊನೆಗೆ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ತಾಯಿ, ಅಜ್ಜಿ, ಮಾವ 3 ಜನನನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸೊ ಏನು ಕೆಲಸ ಮಾಡ್ತಾ ಇದ್ದ ಆಯಿತಾ, ಏನು ಸಮಸ್ಯೆ ಆಗಿತ್ತು, ಯಾಕೆ ತಾಯಿ ಅನ್ನೋದನ್ನು ನೋಡಿದೆ, ಅಜ್ಜಿ ಅನ್ನೋದನ್ನು ನೋಡಿದೆ, ಮರ್ಡರ್ ಮಾಡಲಾಗಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ತ್ರಿವಳಿ ಕೊಲೆಯ ಬಳಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಪ್ರಶಾಂತ್. ಸ್ಥಳಕ್ಕೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿಯನ್ನು ನೀಡಿದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ತನಿಖಾ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗಬೇಕಾಗತ್ತೆ, ಏನೇನಾಗಿತ್ತು, ಏನು ಕತೆ ಏನು ಅಂತ. ನೋಡಿ, ಇತ್ತೀಚೆಗೆ ಈ ತ್ರಿಬಲ್ ಮರ್ಡರು, 5 ಜನನ ಸಾಯಿಸು, 6 ಜನನ ಸಾಯಿಸು, ಈ ಥರವು ಜಾಸ್ತಿ ಆಗ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ. ಅದಾದರೂ ಒಂದು ಪ್ರಕರಣದಿಂದ ಪ್ರವೋಕ್ ಆಗ್ತಾರೋ ನೋಡಿ. ಒಂದು ಮನುಷ್ಯನನ್ನು ಕೊಲೆ ಮಾಡುವಂಥ ಹಂತಕ್ಕೆ ಹೋಗೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅಂತಂದರೆ ಇಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗಿರ್ತಾರೆ. ಅಂಥದ್ರಲ್ಲಿ ಒಂದೇ ಫ್ಯಾಮಿಲಿಯವರು ಒಟ್ಟಿಗೆ ಬೆಳೆದಿರ್ತಾರೆ, ಒಟ್ಟಿಗೆ ಇರ್ತಾರೆ. 3 ಜನನ ಕೊಲೆ ಮಾಡುವಂತೆಲ್ಲ ಅಂತಂದರೆ ಯಾವ ಪ್ರಮಾಣದಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಜೊತೆಗೆ ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು, ಅಂಥದ್ದು ಏನು ನೋವಿತ್ತು, ಅಂಥದ್ದು ಏನು ಬೇಜಾರಿತ್ತು, ಅಕ್ಕಪಕ್ಕ ಮನೆಯವ್ರಿಗೆ ಏನು ಹೇಳ್ತಾರೆ, ಬೇರೆ ಕುಟುಂಬಸ್ಥರಿಗೆ ಏನು ಹೇಳ್ತಾರೆ, ಏನಾದರೂ ಸಮಸ್ಯೆ ಇತ್ತಾ, ಸಾಲ ಮಾಡ್ಕೊಂಡಿದ್ರ. ಇತ್ತೀಚೆಗೆ ಇದೊಂದು ಬೇರೆ ಇದೆ, ಸಾಲ ಆಯಿತು ಅಂತ ಅಂದರೆ ಎಲ್ಲರೂ ಸಾಯಿಸೋದು, ಆಮೇಲೆ ನಾವು ಸಾಯೋದು, ಆ ಥರದೊಂದು ಪರಿಸ್ಥಿತಿ. ಸೊ ಹಾಗಾಗಿ ಆ ಥರದ್ದೇನಾದ್ರು ನಡೆದಿತ್ತಾ ಮಾಹಿತಿ ಸಿಗಬೇಕಾಗತ್ತೆ. ಸದ್ಯಕ್ಕೆ 3 ಮರ್ಡರ್, 1 ಸೂಸೈಡ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದೇ ಕುಟುಂಬದಲ್ಲಿ. ತನಿಖೆಯನ್ನು ನಡೆಸ್ತಾರೆ ಪೊಲೀಸರು. ತನಿಖಾ ನಂತರ ಮಾಹಿತಿ ಲಭ್ಯವಾಗಲಿದೆ.